ಊಹೆ ಮಾಡಿರಲಿಲ್ಲ. ಕಳೆದ ಶುಕ್ರವಾರ ಮಧ್ಯಾಹ್ನ 12:55 ಬಾಂಬ್ ಅಂತ ಆ ಬಾಂಬ್ ಸ್ಫೋಟ ಆಯಿತು. ಅದು ಬೆಂಗಳೂರಿನ ದಿ ರಾಮೇಶ್ವರಂ ಕೆಫೆನಲ್ಲಿ. ಆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಮತ್ತಷ್ಟು ಬ್ರೇಕಿಂಗ್ ನ್ಯೂಸ್. ಬಿಕಾಸ್ ಡೆವಲಪ್ಮೆಂಟ್ ಪ್ರತಿ ಕ್ಷಣ ನಡೀತಾ ಇದೆ. ಬಾಂಬ್ ಸ್ಫೋಟದ ಬಳಿಕ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಏನಾಯ್ತು ಅಂತ NIA ರಾಷ್ಟ್ರೀಯ ತನಿಖಾ ದಳ, ನ್ಯಾಷನಲ್ ಇಂಟೆಲಿಜೆನ್ಸ್ NIA ಆ ತಂಡದವರು ಮತ್ತಷ್ಟು ಅಲರ್ಟ್ ಆದ್ರು. NIA ಅಲರ್ಟ್ ಆದ್ರು. ಎಲ್ಲಾ ಕಡೆ ಈಗ ರೇಡ್ ಮಾಡ್ತಿದ್ದಾರೆ. ಜೊತೆಗೆ 10 ಲಕ್ಷ ರೂಪಾಯಿ ಆತನ ಬಗ್ಗೆ ಸುಳಿವು ಕೊಟ್ಟವರಿಗೆ ಕೂಡ ಅನೌನ್ಸ್ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಶೋಧ ನಡೆಸ್ತಾ ಇದ್ದಾರೆ. ಅಲರ್ಟ್ ಆದ್ರೂ ಬಳ್ಳಾರಿಯಲ್ಲೂ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. NIA ತಂಡ ರಾಜ್ಯ ಸರ್ಕಾರಕ್ಕೆ ಬಾಂಬ್ ಸ್ಫೋಟ ಇಮೇಲ್ ಬಂತು. ಇಮೇಲ್ ಅನ್ನು ಆಧರಿಸಿ ಅನುಮಾನಾಸ್ಪದ ಸ್ಥಳಗಳಲ್ಲಿ ಶೋಧ ಮಾಡ್ತಿದ್ದಾರೆ. ಬಾಂಬರ್ ಬಳ್ಳಾರಿಗೆ ಹೋಗಿರುವ ಮಾಹಿತಿಯೂ ಕೂಡ ಸಿಕ್ಕಿದೆಯಂತೆ. ಅಲ್ಲೇ ಇದ್ದಾನಾ ಗೊತ್ತಿಲ್ಲ. ಬಳ್ಳಾರಿಯಲ್ಲಿ NIA ಅಧಿಕಾರಿಗಳಿಂದ ಶೋಧ ನಡೀತಾ ಇದೆ. ಬೆಂಗಳೂರಿಂದ ತುಮಕೂರಿನ ಮೂಲಕ ಬಳ್ಳಾರಿಯಿಂದ ಭಟ್ಕಳಕ್ಕೆ ಹೋಗಿರುವ ಮಾಹಿತಿಯನ್ನ NIA ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ತಡರಾತ್ರಿ ಬಳ್ಳಾರಿಯಲ್ಲಿ ಅದೊಂದು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ತಡರಾತ್ರಿ ಬಳ್ಳಾರಿಯಲ್ಲಿ NIA ಟೀಮ್ನಿಂದ ಶೋಧ ಕಾರ್ಯ ನಡೀತು. NIA ಟೀಮ್ಗೆ ಸಾಥ್ ಕೊಟ್ಟರು ಅಲ್ಲಿನ ಸ್ಥಳೀಯ ಪೊಲೀಸರು. ಅಫ್ಕೋರ್ಸ್ ಎಷ್ಟೋ ಸಂದರ್ಭದಲ್ಲಿ ಊರಿಗೆ ಹೋದಾಗ, ಜಿಲ್ಲೆಗೆ ಹೋದಾಗ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಅಲ್ಲಿ ಸಾಥ್ ಕೊಡುತ್ತೆ. ಅಫ್ಕೋರ್ಸ್ ವಿಸ್ತಾರ ನ್ಯೂಸ್ಗೆ ಗೊತ್ತಾಯ್ತು. ಫಸ್ಟ್ ಆನ್ ಟೆಲಿವಿಷನ್, ನಮ್ಮಲ್ಲೇ ಮೊದಲು. ಕಂಪ್ಲೀಟ್ ಅದರ ಹಿಂದೆ ನಾವು ಇದ್ದೀವಿ. ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ನಾವು ಕೊಡ್ತಾನೆ ಹೋಗ್ತಾ ಇರ್ತೀವಿ. ಊಹೆ ಮಾಡಿರಲಿಲ್ಲ. ಕಳೆದ ಶುಕ್ರವಾರ ಮಧ್ಯಾಹ್ನ 12:55 ಬಾಂಬ್ ಅಂತ ಆ ಬಾಂಬ್ ಸ್ಫೋಟ ಆಯಿತು. ಅದು ಬೆಂಗಳೂರಿನ ದಿ ರಾಮೇಶ್ವರಂ ಕೆಫೆನಲ್ಲಿ. ಆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಮತ್ತಷ್ಟು ಬ್ರೇಕಿಂಗ್ ನ್ಯೂಸ್. ಬಿಕಾಸ್ ಡೆವಲಪ್ಮೆಂಟ್ ಪ್ರತಿ ಕ್ಷಣ ನಡೀತಾ ಇದೆ. ಬಾಂಬ್ ಸ್ಫೋಟದ ಬಳಿಕ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಏನಾಯ್ತು ಅಂತ NIA ರಾಷ್ಟ್ರೀಯ ತನಿಖಾ ದಳ, ನ್ಯಾಷನಲ್ ಇಂಟೆಲಿಜೆನ್ಸ್ NIA ಆ ತಂಡದವರು ಮತ್ತಷ್ಟು ಅಲರ್ಟ್ ಆದ್ರು. NIA ಅಲರ್ಟ್ ಆದ್ರು. ಎಲ್ಲಾ ಕಡೆ ಈಗ ರೇಡ್ ಮಾಡ್ತಿದ್ದಾರೆ. ಜೊತೆಗೆ 10 ಲಕ್ಷ ರೂಪಾಯಿ ಆತನ ಬಗ್ಗೆ ಸುಳಿವು ಕೊಟ್ಟವರಿಗೆ ಕೂಡ ಅನೌನ್ಸ್ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಶೋಧ ನಡೆಸ್ತಾ ಇದ್ದಾರೆ. ಅಲರ್ಟ್ ಆದ್ರೂ ಬಳ್ಳಾರಿಯಲ್ಲೂ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. NIA ತಂಡ ರಾಜ್ಯ ಸರ್ಕಾರಕ್ಕೆ ಬಾಂಬ್ ಸ್ಫೋಟ ಇಮೇಲ್ ಬಂತು. ಇಮೇಲ್ ಅನ್ನು ಆಧರಿಸಿ ಅನುಮಾನಾಸ್ಪದ ಸ್ಥಳಗಳಲ್ಲಿ ಶೋಧ ಮಾಡ್ತಿದ್ದಾರೆ. ಬಾಂಬರ್ ಬಳ್ಳಾರಿಗೆ ಹೋಗಿರುವ ಮಾಹಿತಿಯೂ ಕೂಡ ಸಿಕ್ಕಿದೆಯಂತೆ. ಅಲ್ಲೇ ಇದ್ದಾನಾ ಗೊತ್ತಿಲ್ಲ. ಬಳ್ಳಾರಿಯಲ್ಲಿ NIA ಅಧಿಕಾರಿಗಳಿಂದ ಶೋಧ ನಡೀತಾ ಇದೆ. ಬೆಂಗಳೂರಿಂದ ತುಮಕೂರಿನ ಮೂಲಕ ಬಳ್ಳಾರಿಯಿಂದ ಭಟ್ಕಳಕ್ಕೆ ಹೋಗಿರುವ ಮಾಹಿತಿಯನ್ನ NIA ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ತಡರಾತ್ರಿ ಬಳ್ಳಾರಿಯಲ್ಲಿ ಅದೊಂದು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ತಡರಾತ್ರಿ ಬಳ್ಳಾರಿಯಲ್ಲಿ NIA ಟೀಮ್ನಿಂದ ಶೋಧ ಕಾರ್ಯ ನಡೀತು. NIA ಟೀಮ್ಗೆ ಸಾಥ್ ಕೊಟ್ಟರು ಅಲ್ಲಿನ ಸ್ಥಳೀಯ ಪೊಲೀಸರು. ಅಫ್ಕೋರ್ಸ್ ಎಷ್ಟೋ ಸಂದರ್ಭದಲ್ಲಿ ಊರಿಗೆ ಹೋದಾಗ, ಜಿಲ್ಲೆಗೆ ಹೋದಾಗ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಅಲ್ಲಿ ಸಾಥ್ ಕೊಡುತ್ತೆ. ಅಫ್ಕೋರ್ಸ್ ವಿಸ್ತಾರ ನ್ಯೂಸ್ಗೆ ಗೊತ್ತಾಯ್ತು. ಫಸ್ಟ್ ಆನ್ ಟೆಲಿವಿಷನ್, ನಮ್ಮಲ್ಲೇ ಮೊದಲು. ಕಂಪ್ಲೀಟ್ ಅದರ ಹಿಂದೆ ನಾವು ಇದ್ದೀವಿ. ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ನಾವು ಕೊಡ್ತಾನೆ ಹೋಗ್ತಾ ಇರ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.